आपलं स्वागत. पाहूयात आजच्या ताज्या घडामोडी. ग्रामीण भागातील सर्वसामान्य तसेच शेतकरी कुटुंबातील विद्यार्थ्यांना गुणवत्तापूर्ण शिक्षणाची संधी उपलब्ध करून देण्यासाठी अंकली तालुका चिकोडी येथील गोमटे शिक्षण संस्थेने आणखी एक पाऊल उचलले आहे. संस्थेला सन 2026-27 या शैक्षणिक वर्षापासून डॉ. एन.ए. मगदूम पदवीपूर्व विज्ञान महाविद्यालय सुरू करण्यास मान्यता मिळाली असून प्रवेश प्रक्रिया सुरू झाली आहे. गरीब व होतकरू विद्यार्थ्यांना संधी मिळावी यासाठी स्पर्धात्मक परीक्षेसह शिष्यवृत्ती परीक्षा घेण्यात येणार आहे. या परीक्षेद्वारे 50 विद्यार्थ्यांना शिष्यवृत्ती दिली जाणार असून पहिल्या 10 क्रमांकातील विद्यार्थ्यांना प्रत्येकी 70,000 रुपये, 11 ते 20 क्रमांकातील विद्यार्थ्यांना 60,000 रुपये तर 21 ते 50 क्रमांकातील विद्यार्थ्यांना 50,000 रुपये दिले जाणार आहेत. अर्जाची अंतिम तारीख 4 एप्रिल असून परीक्षा 5 एप्रिल रोजी होणार असल्याची माहिती संस्थेचे अध्यक्ष डॉ. एन.ए. मगदूम यांनी दिली. डॉ. मगदूम आयुर्वेदिक वैद्यकीय महाविद्यालयात आयोजित पत्रकार परिषदेत ते बोलत होते. यावेळी उपाध्यक्ष डॉ. हर्षवर्धन मगदूम, प्राचार्य एन.एस. निडगुंदे, हजरत अली पाणारी, सुरेश एन. आदी उपस्थित होते. ग्रामीण विद्यार्थ्यांना शिक्षणासाठी शहराकडे जावे लागते व त्यासाठी मोठा खर्च करावा लागतो. त्यामुळे अनेक विद्यार्थी शिक्षण अर्धवट सोडतात. ही समस्या लक्षात घेऊन संस्थेने विज्ञान शाखेचे स्वतंत्र महाविद्यालय सुरू केले आहे. तेथे वसतिगृह सुविधा, अनुभवी प्राध्यापक तसेच नीट, जेई, सीईटी परीक्षांचे मार्गदर्शन उपलब्ध करून दिले जाणार आहे. ग्रामीण भागातील विद्यार्थ्यांनी या संधीचा लाभ घ्यावा असे आवाहनही यावेळी करण्यात आले. SB न्यूजसाठी इंगळीहून राजू कोळी. ಸಮಯಕ್ಕೆ ಸ್ವಲ್ಪ ಲೇಟ್ ಆಗಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಕ್ಷಮೆ ಕೋರುತ್ತಾ ನಿಮ್ಮೆಲ್ಲರಿಗೆ ಇವತ್ತಿನ ಮಹಾವೀರ ಜಯಂತಿಯ ನಿಮಿತ್ತವಾಗಿ ಮಹಾವೀರ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ಹೇಳುತ್ತಾ ಈ ನಾಡಿನ ಎಲ್ಲ ಜನತೆಗೆ, ಈ ದೇಶದ ಎಲ್ಲ ಜನತೆಗೆ ಭಗವಾನ್ ಮಹಾವೀರರ ಶಾಂತಿ, ಅಹಿಂಸೆ ಇದರಿಂದ ಎಲ್ಲ ದೇಶಕ್ಕೆ, ಜಗತ್ತಿಗೆ ಇವತ್ತು ಶಾಂತಿಯ, ನೆಮ್ಮದಿಯ ಅವಶ್ಯಕತೆ ಇದ್ದು ಇವತ್ತಿನ ಮಹಾವೀರರ ತತ್ವಗಳನ್ನು ನಾವು ಪಾಲಿಸ್ತಾ ಇವತ್ತಿನ ಈ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ಪತ್ರಕರ್ತರ ಮಿತ್ರರ ಜೊತೆಗೆ ಇವತ್ತು ಚರ್ಚೆ ಮಾಡ್ತಕ್ಕಂಥ ಅಥವಾ ಹೇಳ್ತಕ್ಕಂಥ ವಿಷಯ ನಾನು ಇವತ್ತು ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಸುಮಾರು 30 ವರ್ಷಗಳಿಂದ 1995-96ರಲ್ಲಿ ಏನೋ ಗುಂಟೆ ಶಿಕ್ಷಣ ಸಂಸ್ಥೆ ರಿಜಿಸ್ಟರ್ ಆಯಿತು. ಮೊದಲನೇ ಸಂಸ್ಥೆ 98ರಲ್ಲಿ ನರ್ಸಿಂಗ್ ಕಾಲೇಜ್ ಪ್ರಾರಂಭವಾಯಿತು. ಅಲ್ಲಿಂದ ಒಂದೊಂದಾಗಿ ಬೆಳೀತಾ ಇವತ್ತು ಗುಂಟೆ ಶಿಕ್ಷಣ ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೆದಿದೆ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇಲ್ಲಿ ಇವತ್ತು ನಾವು PU ಸೈನ್ಸ್ ಕಾಲೇಜನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇವತ್ತು ಆ್ಯಕ್ಚುಲಿ ನಾವು ಸುಮಾರು 10 ವರ್ಷಗಳ ಹಿಂದೆಯೇ PU ಸೈನ್ಸ್ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಕನಸನ್ನು ಕಟ್ಕೊಂಡಿದ್ವಿ. ಆದರೆ ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಒಂದು ನಮ್ಮ ಪ್ರೊಫೆಷ್ನಲ್ ಕೋರ್ಸಸ್ಸು, ಆಯುರ್ವೇದ ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜಸ್ಸು, ಫಾರ್ಮಸಿ ಕಾಲೇಜು, ಉಳಿದೆಲ್ಲ ಕಾಲೇಜುಗಳಿಗೆ ಸ್ಥಳಾವಕಾಶವನ್ನು ವ್ಯವಸ್ಥೆಯನ್ನು ಮಾಡಿಕೊಟ್ಟ ಮೇಲೆ ಇದಕ್ಕೆ ಒಂದು ವಿಶೇಷವಾದಂಥ ಸ್ವತಂತ್ರವಾದಂಥ ಬಿಲ್ಡಿಂಗನ್ನು ಪ್ರೊವಿಷನ್ ಮಾಡಿ CBSE LKG ಹಿಡಿದು PUCವರೆಗೆ ಒಂದೇ ಬಿಲ್ಡಿಂಗ್ನಲ್ಲಿ, ಒಂದೇ ಸೂರಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಬಿಲ್ಡಿಂಗನ್ನು ಮಾಡಿ ಕೊಡುವ ಸಲುವಾಗಿಯೇ ನಾವು ಈ ಒಂದು PU ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗಿಬಿಡ್ತು. ಆದರೂ ಸಹ ಈ ಸಲ ನಮ್ಮ PU ಸೈನ್ಸ್ ಕಾಲೇಜನ್ನ ಪ್ರಾರಂಭ ಮಾಡ್ತಾಯಿದ್ದೇವೆ. ನಮ್ಮ ಕನಸೇನಪ್ಪ ಅಂತಂದರೆ ಇವತ್ತು ಭಾಳ ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಯುಗದಲ್ಲಿ, ಇವತ್ತಿನ ಪೀಳಿಗೆಗೆ ಶಿಕ್ಷಣ ಬಹಳಷ್ಟು ಮಹತ್ವವಾದಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಆಮೇಲೆ ಎಲ್ಲ ಪಾಲಕರು ತಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ಬೇಕು, ಒಳ್ಳೆಯ ವಿದ್ಯಾವಂತರಾಗಿ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿರ್ತಾರೆ. ಅವರೆಲ್ಲರಿಗೆ ಒಳ್ಳೆಯ ಶಿಕ್ಷಣ ಕೊಡಿಸ್ಲಿಕ್ಕೆ ಇವತ್ತಿನ ಕಾಲದಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಎಲ್ಲೋ PUC ಕಲಿಬೇಕಾದ್ರೆ ಧಾರವಾಡ, ಹುಬ್ಳಿಗೆ ಹೋಗಬೇಕು, ಇಲ್ಲ ಬೆಂಗಳೂರು ಹೋಗಬೇಕು, ಇಲ್ಲ ಮಂಗಳೂರು ಹೋಗಬೇಕು, ಉಡುಪಿ ಹೋಗಬೇಕು, ಇಲ್ಲ ಅಂತಂದರೆ ಮೂಡುಬಿದಿರೆ ಹೋಗಬೇಕು, ಬೇರೆ ಬೇರೆ ಕಡೆಗೆ ಹೋಗ್ಬೇಕಂತ ಪರಿಸ್ಥಿತಿ ನಮ್ಮಲ್ಲಿ ಇವತ್ತು ಇತ್ತು. ಆ ಒಂದು ನಿಟ್ಟಿನಲ್ಲಿ ನಾವು ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡಿ ವಿಶೇಷವಾದಂಥ ಪ್ರಯತ್ನದಿಂದ ಇವತ್ತು ನಾವು ಅಂಕಲಿಯಲ್ಲಿ ಒಂದು ವಿಶೇಷವಾದಂಥ PU ಕಾಲೇಜನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. PU ಕಾಲೇಜಿನಲ್ಲಿ ಮೊದಲನೇದಾಗಿ ನಿಮಗೆಲ್ಲ ಹೇಳ್ತಕ್ಕಂಥದ್ದಂತಂದರೆ, ನಾವು ಇಲ್ಲಿ 2 ವಿಧದಂಥ, ಅಂದರೆ ಹಾಸ್ಟೆಲ್ ಫೆಸಿಲಿಟೀಸ್ಗಳನ್ನು ವಸತಿ ಸಹಿತ, ವಸತಿ ರಹಿತ 2 ವಿಭಾಗಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಆಮೇಲೆ ಸರೌಂಡಿಂಗ್ ಎಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಂದು ಹೋಗಲಿಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಲು,
ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದಂಥ ಹಾಸ್ಟೆಲ್ಲು, ವಿದ್ಯಾರ್ಥಿಗಳ ಪ್ರತ್ಯೇಕವಾದಂಥ ಹಾಸ್ಟೆಲ್ಲು, ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವರಿಗೆ ಒಳ್ಳೆಯ ಒಂದು ಅಭ್ಯಾಸದ ಅನುಕೂಲವಾಗುವಂಥ ವಾತಾವರಣ ಇಲ್ಲಿ ನಿರ್ಮಾಣ ಮಾಡಿ ನಮ್ಮ ಮಕ್ಕಳು ಯಾವುದಕ್ಕೆ ಕಡಿಮೆ ಇಲ್ಲಪ್ಪ ಅಂತಕ್ಕಂಥ ಒಂದು ದಿಶೆಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಈ ದೇಶದ ಒಳ್ಳೆಯ ನಾಗರಿಕರಾಗಿ ಒಳ್ಳೆಯ ವಿದ್ಯಾವಂತರಾಗಿ ಬೆಳೆಯಲಿಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮಲ್ಲಿ ನೀಟ್ ಇರ್ಬೋದು, JEE ಇರ್ಬೋದು, ಎಲ್ಲದಕ್ಕೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಮೊದಲಿಂದ ತಯಾರಿ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಈ ರಾಜ್ಯದಲ್ಲಿ ಒಳ್ಳೆಯ ಸ್ಥಾನ ಸಿಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ಭಾಗದಲ್ಲಿ ಏನಾಗಿದೆ ಅಂತಂದರೆ, ನಾವು ಈ ಸಲ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಸಾಗರ್ ಅಂತಿದ್ದಾರೆ, ಇವರು ದಾವಣಗೆರೆಯವರು, ಸಾಗರ್ ಅಂತೇಳಿ. ಅವ್ರದ್ದು ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಒಂದು ಸನ್ಶೈನ್ ಇನ್ಸ್ಟಿಟ್ಯೂಷನ್ಸ್ ಅಂತ, ಅವರು ಹುಬ್ಬಳ್ಳಿ ಇದೆ, ದಾವಣಗೆರೆ ಇದೆ, ಬೆಂಗಳೂರು ಇದೆ, ಮೈಸೂರು ಇದೆ, ಎಲ್ಲ ಕಡೆ ಇದ್ದಾವೆ ಅವ್ರ ಇನ್ಸ್ಟಿಟ್ಯೂಷನ್ಸು. ಅಲ್ಲಿ ಒಂದು ಒಳ್ಳೆಯ ಕ್ವಾಲಿಟಿ ಎಜುಕೇಷನನ್ನು ಕೊಡ್ತಾ ಇದ್ದಾರೆ ಅವರು. ಆಮೇಲೆ ವಿಶೇಷವಾಗಿ ಈ ನೀಟ್ ತರಬೇತಿಗೆ ಬಹಳ ಒಂದು ಮಹತ್ವವನ್ನು ಕೊಡ್ತಿರ್ತಕ್ಕಂಥ ಒಂದು ಸಂಸ್ಥೆ ಅದು. ಆ ಸಂಸ್ಥೆಯ ಜೊತೆಗೆ ನಾವೆಲ್ಲ ಒಡಂಬಡಿಕೆಯನ್ನು ಮಾಡಿಕೊಂಡು ಅವರು ನಾವು ಒಟ್ಟಿಗೆ ಸೇರಿಕೊಂಡು ಈ ಒಂದು PU ಕಾಲೇಜನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಯಾಕಂತಂದರೆ PU ಕಾಲೇಜನ್ನು ಮಾಡೋದು, ಕಾಲೇಜನ್ನು ಬಿಲ್ಡಿಂಗ್ ಕಟ್ಟೋದು ಅಥವಾ ಲೆಕ್ಚರರ್ಸ್ ಅಪಾಯಿಂಟ್ ಮಾಡ್ಕೊಳ್ಳೋದು ಇದು ಭಾಳ ದೊಡ್ಡ ಮಾತಿರಂಗಿಲ್ಲ. ಆದರೆ ಮಕ್ಕಳಿಗೆ ಯಾವ ಥರ ನಾವು ಎಜುಕೇಷನ್ ಕೊಡಬೇಕು ಅಂತಕ್ಕಂಥದ್ದು ಭಾಳ ಮಹತ್ವದ್ದು. ಆಮೇಲೆ ಮಕ್ಕಳನ್ನ ಯಾವ ಥರ ತಯಾರು ಮಾಡಬೇಕು, ಯಾಕಂದರೆ ಜೀವನದಲ್ಲಿ ವಿದ್ಯಾರ್ಥಿಗಳಿಗೆ PUC 1, 2 ಎಷ್ಟು ಮಹತ್ವ ಇರ್ತದೆ, ಅವರ ಜೀವನವನ್ನೇ ಬದಲಾಯಿಸ್ತದೆ ಅದು. ಅದಕ್ಕೆ ಆ ನಿಟ್ಟಿನಲ್ಲಿ ಆ ಒಂದು ಸ್ಥಾನದಲ್ಲಿ ಈ PUC 1 and 2 ನಾವು ಯಾವ ಥರ ಬದಲಾವಣೆ ಮಾಡಬೇಕು ಮಕ್ಕಳಲ್ಲಿ ಅಂತಕ್ಕಂಥದ್ದು, ಆ ಕ್ವಾಲಿಟಿ ಎಜುಕೇಷನ್ ಕೊಡಬೇಕಂತ ನಾವು ಮೊದಲೇ ಫೌಂಡೇಶನ್ ತಯಾರು ಮಾಡಿಕೊಂಡು ಎಲ್ಲ ಈ ಸಲ ಪ್ರಾರಂಭ ಮಾಡ್ತಾಯಿದ್ದೀವಿ. ಆ ಒಂದು ನಿಟ್ಟಿನೊಳಗೆ ಅದರ ವಿಶೇಷತೆಗಳನ್ನು ನಮ್ಮ ಸಾಗರ್ ಸರ್ ಅವ್ರು ಹೇಳ್ತಾರೆ, ಎಲ್ಲ ನಿಮ್ಗೆ ಡಿಟೇಲ್ ಆಗಿ ಹೇಳ್ತಾರೆ ಅವರು. ಆಮೇಲೆ ಇನ್ನು ನಮ್ಮ ಪರವಾಗಿ ಗೊಮ್ಮಟೇಶ್ ಶಿಕ್ಷಣ ಸಂಸ್ಥೆಯ ಪರವಾಗಿ ನಾವು ಆಯುರ್ವೇದ ಮೆಡಿಕಲ್ ಕಾಲೇಜ್ ಇದೆ, ಎಲ್ಲ ನಮ್ಮೆಲ್ಲ ಸಂಸ್ಥೆಗಳಿದೆ, ನಿಮಗೆಲ್ಲ ಗೊತ್ತಿದೆ. ಆಮೇಲೆ ವಿಶೇಷ ನಿಮ್ಮೆಲ್ಲ ಗೊತ್ತು, ಉತ್ತರ ಕರ್ನಾಟಕದಲ್ಲಿ ನಾವು ಕೇವಲ 10 ವರ್ಷದಲ್ಲಿ ಕರ್ನಾಟಕದಲ್ಲಿ ಒಂದು ಟಾಪ್ 10 ಕಾಲೇಜಸ್ನಲ್ಲಿ ನಾವು ಇವತ್ತು ಬಂದಿದ್ದೀವಿ. BMS ಕಾಲೇಜು ಅಂದರೆ ನಾವು ಕ್ವಾಲಿಟಿಗೆ ಯಾವತ್ತೂ ಮಹತ್ವವನ್ನು ಕೊಡ್ತೀವಿ, ಕ್ವಾಲಿಟಿಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಈ ಸಂದರ್ಭದಲ್ಲಿ ಮಾತನ್ನು ಹೇಳ್ತಾ, ಈ ಭಾಗದ ಜನರಿಗೆ ನಮಗೊಂದು ಆಸೆ ಇಚ್ಛೆ ಇದೆ, ನಮ್ಮ ಭಾಗದ ಮಕ್ಕಳನ್ನು ಒಳ್ಳೆಯ ರೀತಿಯಿಂದ ಕಲಿಸಿ ಎಲ್ಲರೂ ಏನಂತಾರೆ ಅದರ ನಮ್ಮ ಮಗ ಡಾಕ್ಟರ್ ಆಗಬೇಕು, ನಮ್ಮ ಮಗ ಇಂಜಿನಿಯರ್ ಆಗಬೇಕು, ನಮ್ಮ ಮಗ IAS ಆಗಬೇಕು, ಎಲ್ಲ ಬೇರೆ ಬೇರೆ ಎಲ್ಲರದ್ದು ಒಂದೊಂದು ಕನಸಿರ್ತದೆ. ಆ ಒಂದು ಕನಸಿನ ತಕ್ಕಂಗೆ ನಾವು ಅವರಿಗೆ ಶಿಕ್ಷಣವನ್ನು ಕೊಟ್ಟು ಅವರಲ್ಲಿ ಇರ್ತಕ್ಕಂಥ ಗುಣಗಳನ್ನು ಕಂಡುಹಿಡಿದು ಅವ್ರಿಗೆ ಶಿಕ್ಷಣ ಕೊಟ್ಟು ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತಿನ ಸಂದರ್ಭದಲ್ಲಿ ಹೇಳಿ, ನಮ್ಮಲ್ಲೇ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ PU ಸೈನ್ಸ್ಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಅನುಕೂಲತೆಗಳನ್ನು ಕೊಟ್ಟು ಎಲ್ಲ ರೀತಿಯ ಒಳ್ಳೆಯ ಒಂದು ಸ್ಟಡಿ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿ, ಆಮೇಲೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಬೇರೆ ಬೇರೆ ಸ್ಥಳಗಳಿಂದ ಇವತ್ತು ಹೈದರಾಬಾದ್ ಇರ್ಬೋದು, ಬೆಂಗಳೂರು ಇರ್ಬೋದು, ಟಾಪ್ ಈಗ ಕಾಲೇಜಿನಲ್ಲಿ ಏನು ಲೆಕ್ಚರ್ ಕೊಡ್ತಾರಂಥ ಲೆಕ್ಚರರ್ಸ್ ಕರೆಸಿ ಅವರಿಗೆ ವಿಶೇಷವಾದಂಥ ತರಬೇತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದರ ಲಾಭವನ್ನು ನನಗೇನು ಆಶಯಪ್ಪ ಅಂತಂದರೆ, ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಚಿಕ್ಕೋಡಿ ಜಿಲ್ಲೆ ಇರ್ಬೋದು, ಬೆಳಗಾವಿ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಯಾವುದೇ ಈ ಸುತ್ತಮುತ್ತ ಏರಿಯಾದ ಯಾವುದೇ ಜನ ಇರ್ಬೋದು, ಇದರ ಲಾಭ ಪಡ್ಕೋಬೇಕು. ಯಾಕಂತಂದರೆ ನಮ್ಮದೊಂದು ಆಸೆ ಏನಿರ್ತದೆ ಅಂತಂದ್ರೆ, ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಜನರ ವಿದ್ಯಾರ್ಥಿಗಳು ಇರ್ತಂದ್ರೆ ರೈತರ ಮಕ್ಕಳು ಇರ್ತಾರೆ. ಸಾಮಾನ್ಯವಾಗಿ ಆರ್ಥಿಕ ದೃಷ್ಟಿಯಿಂದ ಭಾಳ ಸ್ವಲ್ಪ ತೊಂದರೆಗಳಿದ್ದಿರ್ತಾರೆ. ಅದಕ್ಕೆ ಎಲ್ಲರಿಗೆ ಭಾಳ ಆರ್ಥಿಕ ಹೊರೆನೂ ಆಗಬಾರ್ದು, ಒಳ್ಳೆಯ ಎಜುಕೇಷನ್ನು ಸಿಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಇಲ್ಲಿ ಎಲ್ಲ ನಮ್ಮ ಭಾಗದ ಜನರು ಇದನ್ನು ಸದುಪಯೋಗ ಮಾಡ್ಕೋಬೇಕು, ಇದರದ್ದು ಉಪಯೋಗ ಮಾಡಿಕೊಂಡು ತಮ್ಮ ಮಕ್ಕಳ ಭವಿಷ್ಯವನ್ನು ಇದರಲ್ಲಿ ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರಿಗೆ ಇನ್ನೊಂದು ಸಲ ಮಹಾವೀರ ಜಯಂತಿಯ ಧನ್ಯವಾದಗಳು ಹೇಳ್ತಾ, ಮಹಾವೀರ ಜಯಂತಿಯ ಶುಭಾಶಯಗಳು ಹೇಳ್ತಾ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶುಭ ಮುಂಜಾನೆ. 2026-27ನೇ ಒಂದು ಶೈಕ್ಷಣಿಕ ಸಾಲಿನಲ್ಲಿ ಪ್ರತಿಷ್ಠಿತ ಅಂಕ್ಲಿ ಗ್ರಾಮದ ಒಂದು ದೊಡ್ಡ ಸಂಸ್ಥೆಯಾಗಿರತಕ್ಕಂತಹ ಶ್ರೀ ಗೊಮ್ಮಟೇಶ್ ಶಿಕ್ಷಣ ಸಂಸ್ಥೆಯು ಈ ವರ್ಷದಲ್ಲಿ ಇನ್ನೊಂದು ಹೆಜ್ಜೆ ಶೈಕ್ಷಣಿಕ ರಂಗದಲ್ಲಿ ಮುಂದೆ ಇಟ್ಟಿದೆ. ತಮಗೆಲ್ಲ ಗೊತ್ತಿದ್ದ ಪ್ರಕಾರ 2026-27ನೇ ಒಂದು ಶೈಕ್ಷಣಿಕ ಸಾಲಿನ ಶ್ರೀ ಗೊಮ್ಮಟೇಶ್ ಶಿಕ್ಷಣ ಸಂಸ್ಥೆಯ ಇನ್ನೊಂದು ಅಂಗಸಂಸ್ಥೆ ಡಾಕ್ಟರ್ ಎನ್ ಎ ಮಗ್ದುಮ್ PU ಸೈನ್ಸ್ ಕಾಲೇಜ್ ಅಂಕ್ಲಿ ಈ ವರ್ಷ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ. ಅದರ ಒಂದು ಪೂರ್ವಭಾವಿ ಸಭೆಗೆ ಎಲ್ಲ ಮಾಧ್ಯಮ ಮತ್ತು ಪತ್ರಕರ್ತರ ಮಿತ್ರರ ಪೂರ್ವಭಾವಿ ಸಭೆಗೆ ಆಗಮಿಸಿರತಕ್ಕಂತಹ
ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎನ್ ಎ ಮಗ್ದುಮ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಒಂದು ಸಭೆಗೆ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಅದೇ ರೀತಿ ಸಂಸ್ಥೆಯ ಉಪಾಧ್ಯಕ್ಷರಾದ ಯುವಕರಾಗಿರ್ತಕ್ಕಂತಹ ಡಾಕ್ಟರ್ ಹರ್ಷವರ್ಧನ್ ಮಗ್ದುಮ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಈ ಒಂದು ಸಭೆಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಈ ಒಂದು ಡಾಕ್ಟರ್ ಎನ್ ಎ ಮಗ್ದುಮ್ PU ಸೈನ್ಸ್ ಕಾಲೇಜಿನ ಹೊಸದಾಗಿ ದಾವಣಗೆರೆಯ ಹೊಸ ಪ್ರಾಚಾರ್ಯರಾಗಿ ಆಗಮಿಸಿರ್ತಕ್ಕಂಥ ಸಾಗರ್ ಸರ್ ಅವರನ್ನು ಕೂಡ ನಮ್ಮ ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಹಾಗೂ ಮಾಧ್ಯಮ ಮಿತ್ರದವರು ಕೂಡ ನಮ್ಮ ಗೊಮ್ಮಟೆ ಶಿಕ್ಷಣ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಈಗ ನಮ್ಮ ಡಾಕ್ಟರ್ ಎನ್ ಎ ಮಗ್ದುಮ್ PU ಸೈನ್ಸ್ ಕಾಲೇಜಿನ ಅದರ ವೈಶಿಷ್ಟ್ಯತೆಗಳೇನು, ಯಾವ ಉದ್ದೇಶಕ್ಕಾಗಿ ಈ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಈ ಒಂದು ಕಾಲೇಜನ್ನು ಪ್ರಾರಂಭ ಮಾಡುವ ಅದರ ಉದ್ದೇಶ, ಅದರ ವೈಶಿಷ್ಟ್ಯತೆಗಳು ಏನೇನು ಅನ್ನೋದನ್ನು ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಎನ್ ಎ ಮಗ್ದುಮ್ ಸರ್ ಅವರು ನಮ್ಮೆಲ್ಲರ ಮುಂದೆ ಅದನ್ನು ಹೇಳ್ತಾರಂತ ವಿನಂತಿಸಿಕೊಳ್ಳುತ್ತೇನೆ. ಸೊ ಈ ಒಂದು ನಾವು ಗೊಮ್ಮಟೇಶ್ ಸೊಸೈಟಿ ಜೊತೆಗೆ ಅಸೋಸಿಯೇಟ್ ಆಗಿ ಸನ್ಶೈನ್ ಅಕಾಡೆಮಿ ಈ ಒಂದು ರೆವಲ್ಯೂಷನ್ ತರಬೇಕು ಅಂತೇಳಿ ನಾವು ಇಲ್ಲಿಗೆ ಬಂದಿರೋದು. ಸೊ ಮೋಸ್ಟ್ ಪ್ರೊಬಬಲಿ ಇಲ್ಲೆಲ್ಲ ನೀವು ನೋಡಿರ್ಬೋದು, ಸೈನ್ಸ್ ಕಾಲೇಜು ಭಾಳಷ್ಟು ಇದ್ದಾವೆ ಇಲ್ಲಿ. ಬಟ್ ಆ ಸೈನ್ಸ್ ಕಾಲೇಜ್ ಅನ್ನೋದಕ್ಕಿಂತ ಆ ಸ್ಟೂಡೆಂಟ್ಸ್ ಆ 2 years ಆದಮೇಲೆ ಪ್ರೊಫೆಷನಲ್ ಲೈಫು ಅವ್ರ ನೆಕ್ಸ್ಟು ಫ್ಯೂಚರ್ ಗೋಲ್ಸು ಅದನ್ನು ಹಿಡ್ಕೊಂಡು ಆ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆನಾ ಅನ್ನೋದನ್ನು ಇಲ್ಲಿ ಕ್ವಶನ್ ಮಾರ್ಕ್ ಬಂದಿದೆ ಇಲ್ಲಿ. ಸೊ ಈಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಬರೀ PUC ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತಂದರೆ ಆಗಲ್ಲ. ಸೊ ಹಾಗಾಗಿ ಈ ಸಂಸ್ಥೆ ಜೊತೆಗೆ ನಾವು ಜಾಯಿಂಟ್ ವೆಂಚರ್ಸಲ್ಲಿ ನಾವು ಅವರಿಗೆ ಕಾಂಪಿಟೇಟಿವ್ನು ಅಂದರೆ CET, NEET ಮತ್ತು JEE. ಸೊ ಈ 3 ಕಾಂಪಿಟೇಟಿವಲ್ಲಿ ಸ್ಟೂಡೆಂಟ್ಸು ಇನ್ನೂ ಪೊಟೆನ್ಷಿಯಲ್ ಆಗಿ ಇನ್ನೂ ಒಳ್ಳೆ ರಿಸಲ್ಟ್ಸಿಂದ ಸೊ ಒಂದೊಳ್ಳೆ ನೇಷನ್ಗೆ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತೇಳಿ ನಾವಿಲ್ಲಿ ಬಂದಿರೋದು. ಇಲ್ಲಿ ಬರೀ ಲೆಕ್ಚರರ್ಸ್ ಅಂತೇಳಿ ಬಂದರೆ ನಾವು ಆಂಧ್ರದಿಂದ ಆಗಿರ್ಬೋದು, ಮತ್ತು ಮಹಾರಾಷ್ಟ್ರದಿಂದ ಆಗಿರ್ಬೋದು, ಮತ್ತು ಕರ್ನಾಟಕದಿಂದ ಏನು ಟಾಪ್ ಲೆಕ್ಚರರ್ಸ್ ಏನಿರ್ತಾರಲ್ಲ, ಸೊ ಆ ಥರ ಲೆಕ್ಚರ್ಸ್ನ ಕರ್ಕೊಂಬಂದು ನಾವಿಲ್ಲಿ ಟೀಚ್ ಮಾಡ್ತಾ ಇದ್ದೀವಿ. ಸೊ ಎಸ್ಪೆಷಲಿ ರೂರಲ್ ಅಂತೇಳಿ ಬಂದರೆ ಚಾಲೆಂಜ್ ಅಂತೇಳಿ ಬರೋದೇನಂತಂದರೆ ಆ ಕ್ವಾಲಿಟಿ ಟೀಚರ್ಸ್ ಬಂದಾಗ ನಮ್ಮ ಸ್ಟೂಡೆಂಟ್ಸ್ ಸರ್ವೈವ್ ಆಗ್ತಾರೆ ಅನ್ನೋ ಒಂದು ಕ್ವಶನ್. ಸೊ ಇಲ್ಲಿ ನಾವು ಯಾವ ಥರ ಅಂತೇಳಿ ಅಂತಂದರೆ ಫ್ರಮ್ ದ ಬೇಸಿಕ್ ಇಂದ ಅವ್ರನ್ನ ಪ್ರಿಪೇರ್ ಮಾಡ್ತಾ ಬರ್ತೀವಿ. ಸೊ ಯಾರೇ ಸ್ಟೂಡೆಂಟ್ ಆದ್ರೂ ರಿಸಲ್ಟ್ಸಿಂದ ಅವರು ಇಂಟೆಲನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬಟ್ ಅವ್ರ ಹಾರ್ಡ್ ವರ್ಕು, ಸೊ ಆ ಕನ್ಸಿಸ್ಟೆನ್ಸಿ, ಆ ಮೋಟಿವೇಶನ್ನು, ಸೊ ಇದರಿಂದ ಅವ್ರಿಗೇನಾಗುತ್ತೆ ಅಂತಂದರೆ ಸೊ ಒಂದು ರೋಲ್ ಮಾಡೆಲ್ ಇರಬೇಕು, ಏನೇ ಒಂದು ಗೋಲ್ ರೀಚ್ ಆಗಬೇಕು ಅಂತಂದರೆ. ಸೊ ಆ ಥರ ನಮ್ಮ ಓಲ್ಡ್ ಸ್ಟೂಡೆಂಟ್ಸು ಏನು ಸಕ್ಸಸ್ ಆಗಿದಾರಲ್ಲ, ಸೊ ಅಂಥ ಸ್ಟೂಡೆಂಟ್ಸ್ ಸ್ಟೋರೀಸ್ ಆಗಿರ್ಬೋದು, ಅವ್ರಿಗೆ ಇಲ್ಲಿ ಕರ್ಕೊಂಬಂದು ವಿಸಿಟ್ ಮಾಡಿದಾಗ ಅವ್ರು ಏನೇನೆಲ್ಲ ಫೇಸ್ ಮಾಡಿದ್ರು PUCಯಲ್ಲಿ ಅನ್ನೋದನ್ನು ನಾವು ಅವರಿಗೆ ಪ್ರಾಕ್ಟಿಕಲ್ಲಾಗಿ ಅವರಿಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಾಗ ಅವ್ರಿಗೂ ಒಂದು ಚಾಲೆಂಜನ್ನು ಮತ್ತು ಮೋಟಿವೇಶನನ್ನು ಸಿಗುತ್ತೆ ಇನ್ನೂ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ. ಸೊ ಈ ರೀತಿಯಲ್ಲಿ ಒಂದು 2 years ಪ್ರೋಗ್ರಾಮನ್ನು ಇಂಟಿಗ್ರೇಟೆಡನ್ನು ಕೊಡ್ತಾ ಇದ್ದೀವಿ ನಾವು. ಇಲ್ಲಿ ಬರೀ ಕಾಂಪಿಟೇಟಿವ್ ಅಂತೇಳಿ ಬಂದಾಗ ಅದಷ್ಟೇ ಅಂತೇಳಲ್ಲ, ಇದ್ರ ಜೊತೆಗೆ ಸರ್ ಹೇಳ್ದಂಗೆ ಏನಂತಂದರೆ ಒಂದು ಎಜುಕೇಷನ್ ಅಟ್ಮಾಸ್ಫಿಯರನ್ನು ಇರುತ್ತೆ, ಇಲ್ಲಿ ಒಂದು ಕಾಂಪಿಟೇಷನ್ ಲೆವೆಲ್ ಇರುತ್ತೆ. ನಮ್ಮ ಹುಡುಗರು ಬರೀ ಅಂಕ್ಲಿಗೆ ಅಷ್ಟೇ ಅಲ್ಲ, ಬರೀ ಬೆಳಗಾಂಗೆ ಅಷ್ಟೇ ಅಲ್ಲ, ಬರೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾಗೆ ಕಾಂಪೀಟ್ ಮಾಡೋ ಥರ ನಾವಿಲ್ಲಿ ಪ್ರಿಪೇರ್ ಮಾಡೋಕ್ಕೆ ಅಂತೇಳಿ ನಾವಿಲ್ಲಿ ಬಂದಿದ್ದೀವಿ. ಸೊ ಹಾಗಾಗಿ ನಿಮ್ಮ ಎಲ್ಲ ಒಂದು ಮೀಡಿಯಾದವರಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಸೊ ಎಲ್ಲರೂ ಸಪೋರ್ಟ್ ಇರಲಿ. ಇದೇ April 5th ನಾವು ಟ್ಯಾಲೆಂಟ್ ಹಂಟ್ ಎಕ್ಸಾಮ್ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಸೊ ಎಲ್ಲ ನಿಮ್ಮ ಸಪೋರ್ಟಿಂದ ಈಗ ಆಲ್ರೆಡಿ ಒಂದು 100+ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗಿದ್ದಾರೆ. ಬಟ್ ಇದು ಫಸ್ಟ್ ಇಯರ್ ಆಗಿರೋದ್ರಿಂದ ಬರೀ ಲಿಮಿಟೆಡ್ ಸ್ಟೂಡೆಂಟ್ಸನ್ನ ಮಾತ್ರ ಕರ್ಕೊತಾ ಇದ್ದೀವಿ. ಅದು ವಿತ್ ಏನು ಅಂತಾರೆ 60 lakhs ಅವರಿಗೆ ಸ್ಕಾಲರ್ಶಿಪ್ಸ್ ಅಮೌಂಟಲ್ಲಿ ಮಾಡ್ತಾ ಇದ್ದೀವಿ. ಸೊ ಆ ಫೀಸ್ ಸ್ಟ್ರಕ್ಚರಲ್ಲಿ ಅವರಿಗೆ ಕನ್ಸೆಷನ್ ಸಿಗುತ್ತೆ. ಸ್ಟೂಡೆಂಟ್ಸ್ ಇನ್ನೂ ಯಾರ್ಯಾರು ಫೈನಾನ್ಷಿಯಲಲ್ಲಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ವೀಕ್ ಇದ್ದರು, ಸೊ ಅವ್ರಿಗೆ ಇನ್ನೊಂದು ಗೋಲ್ಡನ್ ಆಪರ್ಚುನಿಟಿ ಆಗಿರ್ಬೋದು. ಇಲ್ಲಿ ದುಡ್ಡು ಅರ್ನ್ ಮಾಡ್ತೀವಿ ಅನ್ನೋದಕ್ಕಿಂತ ದುಡ್ಡನ್ನ ಹೆಂಗೆ ಸೇವ್ ಮಾಡ್ತೀರಾ ಅನ್ನೋದನ್ನು ಸೊ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಮತ್ತು ಅವ್ರ ಎಜುಕೇಷನ್ ಮೇಲೆ ಇಲ್ಲಿ ಡಿಸೈಡ್ ಆಗುತ್ತೆ. ಸೊ ಹಾಗಾಗಿ April 5th ಎಲ್ಲ ಯಾರು 10th ಸ್ಟೂಡೆಂಟ್ಸ್ ಓದ್ತಾ ಇದ್ದಾರಲ್ಲ, ಸೊ ಆಲ್ ಆರ್ ವೆಲ್ಕಮ್ ಆ್ಯಂಡ್ ವೆರಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್, ರೆಸ್ಟ್ ಆಫ್ ದ ಎಕ್ಸಾಮ್ಸ್. ಥ್ಯಾಂಕ್ ಯು. ಸೊ ಎಲ್ಲರಿಗೂ ಮಾವರ ಜಯಂತಿದ ಶುಭಾಶಯಗಳು. ಸೊ ಆ್ಯಸ್ ಈಗ ಇಂಗ್ಲೀಷ್ ಮಾಡ್ಬೋದಲ್ಲ? ಸೊ ಹೇಗಂತ ಹೇಳಿದ್ರೆ ದ ಥಿಂಗ್ ಇಸ್
till now they have spoken clearly that the main intention of this institute is to reach all the people in the villages and towns. ಹೇಗಿರುತ್ತೆ ಈಗ ಹಳ್ಳಿಯಲ್ಲಿ ಕೆಲವೊಬ್ಬರು ಫಾರ್ಮರ್ಸ್ ಕೆಲವೊಬ್ರು ಏನೋ ದುಡ್ಡೆಲ್ಲ ಹಾಕಿ ಖರ್ಚು ಮಾಡಿ ಹಿಂಗಾರು ಮಾಡಿ ಕಳಿಸ್ತಾರೆ, ಬೆಂಗಳೂರಿಗೆ ಕಳಿಸ್ತಾರೆ, ಎಲ್ಲರೂ ಕಳಿಸ್ತಾರೆ. ಬಟ್ ಅದು ಅದಕ್ಕಿಂತ ಕೆಳಗಿರುತ್ತಾರಲ್ಲ, ಯಾರು ಕಳ್ಸೋಕ್ಕೆ ಆಗಲ್ಲಪ್ಪ ಅಂತ ಇರಲಿ ಬಿಡಪ್ಪ ಅಂತ ಹೇಳಿ ಬಿಟ್ಬಿಡ್ತಾರೆ. ಅವರಲ್ಲಿ ಶಾಪ್ಸಲ್ಲಿ ಕೆಲಸ ಮಾಡ್ತಾರೆ, ಎಲೆಕ್ಟ್ರಿಕಲ್ ಶಾಪು, ಮೆಕ್ಯಾನಿಕಲ್ ಶಾಪು, ಇದೆಲ್ಲ ಅವ್ರು 10th ತನಕ ಓದಿ ಬಿಟ್ಟು ಮತ್ತೆ ಕೆಲಸ ಮಾಡ್ತಾರೆ. ಸೊ ಈ 10th ತನಕ ಏನು ಓದಿರ್ತಾರಲ್ಲ ಅದೊಂದು ವೇಸ್ಟ್ ಆಗ್ತದೆ. ಸೊ ಅಂಥವ್ರಿಗೆ ಇದು ಒಂಥರ ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ, ಎಸ್ಪೆಷಲಿ ಇನ್ ದಿಸ್ ಪ್ಲೇಸ್. ಯಾಕಂದರೆ ಇಲ್ಲಿ ಸುತ್ತಮುತ್ತ ಭಾಳ ಹಳ್ಳಿಗಳಿದ್ದಾವೆ, ಸಚ್ ಪೀಪಲ್ ಭಾಳ ಇದರಲ್ಲಿ ನಾವು ನೋಡಿದ್ದೀವಿ. ಹಾಸ್ಪಿಟ್ಲಿಗೆ ಬರ್ತಾರೆ, ಆಕ್ಸಿಡೆಂಟ್ ಆಗಿ ಬರ್ತಾರೆ. ಸೊ ಇದೆಲ್ಲ ಇಂಡೈರೆಕ್ಟ್ಲಿ ಇದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಈ ಥರ ಪೊಟೆನ್ಷಿಯಲ್ ಯಂಗ್ ಪೊಟೆನ್ಷಿಯಲ್ನ ನೀವು ಮುಂದೆ ಹೋಗಿ ಹಾಳಾಗಬಾರ್ದು ಅಂತ ಹೇಳಿದ್ರೆ ಇದು ಎಜುಕೇಷನ್ ಇಸ್ ಲೈಕ್ ಅ ಬೂನ್. ಸೊ ದಿಸ್ ಇಸ್ ಲೈಕ್ ಅ ಗೋಲ್ಡನ್ ಅಪಾರ್ಚುನಿಟಿ ಫಾರ್ ಸಚ್ ಸ್ಟೂಡೆಂಟ್ಸ್. ಆ್ಯಂಡ್ ಇಲ್ಲಿ ಸುತ್ತಮುತ್ತ ಜನಗಳಿಗೆ ಇದು ಒಂದು ಭಾಳ ಒಂದು ಅವಕಾಶ. ಎಸ್ಪೆಷಲಿ ಆಫ್ಟರ್ 10th ಬಿಡೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. ಏನಿರುತ್ತೆ ಮೈಂಡ್ ಸೆಟ್ ಹೇಗಿರುತ್ತೆ, ಈಗ ಅಗ್ರಿಕಲ್ಚರ್ ಫಾರ್ಮರ್ಸೆಲ್ಲ 10th ಆದಮೇಲೆ ಆಯ್ತಲ್ಲಪ್ಪ 10 ಆಯ್ತು ಈಗ ಮತ್ತೆ ಸಾಕು ಕೆಲಸ ಮಾಡೋದು. ಸೊ ಇದೊಂದು ಮೆಂಟಾಲಿಟಿ ತೆಗೆದು ಮುಂದೆ ನೆಕ್ಸ್ಟು ಅಪಾರ್ಚುನಿಟೀಸ್ನ ಓಪನ್ ಮಾಡಬೇಕಂತ ನಮ್ಮದು ಆಸೆ. राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.